ಹಲೋ, ಎಲ್ಲರಿಗೂ ನಮಸ್ತೆ. ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿವಿ. ಆಫ್ಟರ್ 25 ಡೇಸ್ ಟ್ರಿಪ್ ಪ್ಲ್ಯಾನ್. ಸೊ ಮೊದಲು ಮಹಾರಾಷ್ಟ್ರ ಬಿಟ್ಟು ಪಾಂಡ್ಯ ಅಂದರು, ಪಾಂಡ್ಯ ಬಿಟ್ಟು ಗೋವಾ ಅಂದರು, ಗೋವಾ ಬಿಟ್ಟು ಮತ್ತೆ ಪಾಂಡ್ಯ ಅಂದರು, ಆಮೇಲೆ ಟ್ರೈನ್ ಅಂದರು, ಆಮೇಲೆ ಬಸ್ ಅಂದರು, ಆಮೇಲೆ ಬೈಕ್ ಅಂದರು, ಇವಾಗ ಫೈನಲಿ ಕಾರಿಗೆ ಬಂದಾರ. ಸೊ ಒಂದು 10 ಜನ ಪ್ಲ್ಯಾನ್ ಮಾಡಿದೆ. ಡೆಸ್ಟಿನೇಷನ್ ಹೇಳೋಣ. ಸೊ ಎಲ್ಲರೂ ಗೆಸ್ ಮಾಡ್ರಿ. ನಮ್ಮ ಕೋಯನ್ ಔಟ್ಫಿಟ್ ನೋಡಿದ್ರೆ ಗೊತ್ತಾಗತ್ತೆ ಡೆಸ್ಟಿನೇಷನ್. ಸೊ ಲೆಟ್ಸ್ ಗೋ. ಸಾಮಾನು ತಗೊಂಡು ಹೋಗ್ಬೇಕು. ಸೊ ಕೆಳಗೆ ಹೋಗಿ ಸಿಗ್ತೇನೆ. ಬಾಯ್. ಸೊ 2 ಗಡಿಗೆ ಸೊ ಬೇಡ, ಬರೀ 2 ಗಡಿ. ಇವ ಕತ್ಲದಾಗ ಕಾಣ್ತಾನ ಇಲ್ಲ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕರ್ರಿ. ಲೈಟ್ ಹಚ್ಚಲ್ಲ, ಕಾಣಬೇಕಿವ ಇವು. ಹಾಂ, ಈಗ ಕಾಣಕಂತ ನೋಡ್ರಿ ಅಯ್ಯೋನ. ಸೊ ಬರೀ ಪಟ್ ಹೋಗೋಣ. ಇವಾಗ ಮೊದಲು ನಮ್ಮ ಹನುಮಪ್ಪನ ಭೇಟಿಯಾಗಿ, ಅಂದರೆ ನಮ್ಮ ಆಂಜನೇಯನ ಭೇಟಿಯಾಗಿ ಟೆಂಪಲ್ ಒಳಗೆ. ಮತ್ತು ಈ ಹನುಮಪ್ಪಲ್ಲ. ಸೊ ನಮ್ಮ ಪೊಲೀಸ್ ಬಂದ, ಪೊಲೀಸ್ ಲೀಡರ್ಶಿಪ್. ಸೊ ಲೆಟ್ಸ್ ಗೋ. ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ರಿ ಮತ್ತೇನು ಇಳಿಯತ್ರಿ. ಇಂಟ್ರೊಡ್ಯೂಸ್ ಮಾಡ್ತೇನೆ. ಈ ಕರಿ ಅನ್ನೇನು ಇಂಟ್ರೊಡ್ಯೂಸ್ ಮಾಡೋದೇನು ಬೇಕಾಗಿಲ್ಲ. ಲೆಟ್ಸ್ ಗೋ. ಹಾಂ, ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಗೋವಾ. ಎಷ್ಟು ಸ್ವಾರ್ಥ ಇದ್ರೆ ಅವನಷ್ಟು ಒಳ್ಳೇದು ಅಂತ ಪಟ್ ಎಲ್ಲರೂ ಬೆಳಗ್ಗೆ ಬರಲಿ, ಕೈ ಹಿಡ್ಕೊ ಬರ್ರಿ ಒಂದೊಂದ್ಸಲ. ಕರ್ಪೂರ ಹಾರ ಕರ್ಪೂರ ಮೇಲೆ ಉಸ್ಕಿಸ್ತೀರಪ್ಪ. ಸೊ ಇವಾಗ ನಮ್ಮ ಬೆಳಗ್ಗೆ ಬಿಟ್ವಿ. ನಾವು ಬಂದಿದ್ದು ಯಾರಿಗೂ ಗೊತ್ತಿಲ್ಲ. ಹಂಗೆ ನಮ್ದು ಸ್ವಲ್ಪ ಪಿಕಪ್ ಇತ್ತು. ಒಬ್ರದ್ದು ಇನ್ನೊಂದು ಎಕ್ಸ್ಟ್ರಾ ಕಾಣಕತ್ತಾನ. ಇಲ್ಲ ಐತೆ ನೋಡ್ರಿ, ಬರ್ತೀವಿ. ಇವಾಗ ಮತ್ತೆ ಬಂದವ್ರ. ಆಲ್ರೆಡಿ ಟೈಮ್ 5:24. 4 ಗಂಟೆಗೆ ಬಿಟ್ಟೇವಿ. ಕರೆಕ್ಟ್ ಎಕ್ಸಾಕ್ಟ್ 4 ಗಂಟೆಗಿತ್ತು. ಬಟ್ ಅದಲ್ಲ ಬೈತಾರ ನಾನ್ಸೆನ್ಸ್. ಕಟ್ ಮಾಡು. ಈಗ ಬಂಕಪ್ಪ ಟೋಲಿಗೆ ಬಂದ್ವಿ. ಇಲ್ಲೇ ನಮ್ಮ ಪೊಲೀಸರ ಗಾಡಿದೆ ಹಿಡ್ದಾರ ಅಂದ್ರೆ ಅವ್ರದ್ದು ಫಾಸ್ಟ್ ಆಗಿಲ್ಲ. ಬರೀ ಎಷ್ಟು ದಿವ್ಸ ಪುಕ್ಷೇಟ ಬಂದಿದ್ರ ಏನ ಅವ್ರ ಮನ್ಯಾಗ ಲಾಕ್ ನೋಡಿದ್ರೆ ಮಲ್ಲಿ ಕರ್ಕೊಂಡು ಹೋಗ್ಬೇಡ ಅಂತಾರೆ. ಎಲ್ಲ ರಿವೀಲ್ ಮಾಡ್ತಾನ ಅಂತಾನೆ. ಸೊ ಪಟ್ ಫಾಸ್ಟಾಗ ಅಣ್ಣ ಫಾಸ್ಟಾಗಿ ಮಾಡತಾನ. ಉಮೇಶ್ ಅಣ್ಣಂಗೆ ಜೈ. ನಿಂದೆಲ್ಲ ಕಟ್ ಮಾಡ್ಕೊಂತೇವೆ. ಓಯ್ ಅಡಿಕೆ ತೋಟ ಒಕ್ಕತ್ತಿಂದ. ಈಗ ಫೋಟೋ ಗಿಟ್ಟ ಮತ್ತೆ ಪ್ಯಾನ್ ಕಾರ್ಡ್ ಎಲ್ಲ ಅದಕ್ಕೆ ತೊಗೊಂಡು ಸ್ನ್ಯಾಪ್ ಬಾಯ್ಸ್ ಅಭಿ ಒಂದು ಇಲ್ಲಿ
ಸ್ವಲ್ಪ ಬ್ರೈಟ್ನೆಸ್ ಸಾಕು ಬಿಡೋಪ್ಪ. ಹಾ ಕಾಣಕಂತ ಉಳ್ದಾರ್ಲ ಕಾಣ್ತಾರ, ಹಂಗೇನಿಲ್ಲ. ಸೊ ವಿ ಆರ್ ಅಟ್ ಧಾರವಾಡ. ನಮ್ಮ ಇಂಪಾರ್ಟೆಂಟ್ ಪರ್ಸನ್ ತಿಂದು ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಗತ್ತನಂಗ್ ಹಿಂದೆ ಹೊರಡೈತಿ, ತೋರಿಸ್ತೀವಿ. ಹಿಂದೆ ಹೊರಡೈತಿ, ರೂಮ್ ಇಲ್ಲೇ ಐತಿ. ಇಲ್ಲಿ ಬಂದಿದ್ದ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಉಫ್ಫವ ಬಂದ್ ನೋಡ್ರಿ ನಮ್ಮ ಲಾಯರ್ ಸರ್. ಯಾವ್ದ್ರಿ ಇರ್ಬೇಕು ನಿನಗೆ ನಿನ್ ಕಮೆಂಟ್ ಮಾಡ್ರಿ ನೋಡ್ರಿ. ಬೆಳಗ್ಗೆ ಏನಿಲ್ಲ ಫುಲ್ ರೆಡಿ ಆಯ್ತು. ಸೊ ಇವಾಗ ಧಾರವಾಡ ಬಿಟ್ವಿ. ನೆಕ್ಸ್ಟ್ ಎಲ್ಲ ಸ್ಟಾಪ್ ಮಾಡ್ಬಾರ್ದು ಅನ್ಕೊಂಡವಿ. ಸ್ಟಾಪ್ ಆಗತ್ತಂತೀಯ? ಸೊ ಆದಷ್ಟು ಕವರ್ ಮಾಡೋಣ. ಆ್ಯಕ್ಚುಲಿ 10 ಗಂಟೆ ರೀಚ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗಲೇ 9:14. ಇನ್ನೂ ಧಾರವಾಡ ಈಗ ಬಿಟ್ಟವಿ. 11:15 ಆ ಥರ ರೀಚ್ ಆಗ್ಬೇಕು ಅನ್ಕೊಂಡವಿ. ನೋಡೋಣ, ಲೆಟ್ಸ್ ಗೋ ಫಾಸ್ಟ್ ಅಲ್ಲ, ಒಂದು ಆವ್ರೇಜ್ ಸ್ಪೀಡ್ ಒಳಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ನಾವು ಸ್ಟಾಪ್ ಕೊಟ್ಟೇನ ಅಂತ ಪ್ಲ್ಯಾನ್ ಐತಿ. ನೋಡೋಣ ಏನೇನಾಕತಿ. ಸೊ ಬೆಳಗಾವಿ ಎಂಟ್ರೆನ್ಸಿಗೆ ನಿಮ್ಗೆ ಇಲ್ಲೇ ಗೊತ್ತಾಗತ್ತೆ ನೋಡಿ. ವಾಟ್ ದಿಸ್ ಕಾಲ್ಡ್? ಇವನ್ ಟೆಲ್, ಹೇಳ್ರ. ಎಂಟ್ರಿ ಅಲ್ಲಿ ಮುಂದೆ ಬೆಳಗಾವಿ ಕಾಂತದ ನೋಡಿ. ಸೊ ಈಗಿದು ಎಂಟ್ರೆನ್ಸ್. ನಾವೇನು ಬೆಳಗಾವಿ ಎಂಟ್ರಿ ಕೊಡತ್ತಿಲ್ಲ, ಬಟ್ ಕಂಟಿನ್ಯೂ ಸ್ಟ್ರೇಟ್ ಮಾಡತ್ತೀವಿ. ಅಂದ್ರೆ ವಿ ಆರ್ ಹೆಡಿಂಗ್ ಟು ಕೊಲ್ಲಾಪುರ್, ರೈಟ್? ನೋಡ್ರಿ ಇಲ್ಲಿಂದ ಹಂಗೆ ವ್ಯೂ ಫುಲ್ ಗುಡ್ಡದಾಗೆ ಇರೋದು ಆಲ್ಮೋಸ್ಟ್. ಇಲ್ಲಿ ವೆದರ್ ಮಾತ್ರ ಒಂಥರ ಸೊ ಇವಾಗ ನಿಪ್ಪಾಣಿ ಇನ್ನೊಂದು 40 ಕಿಲೋಮೀಟರ್ಸ್ ಏನೋ 50 ಇರ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ನಾವು ಮ್ಯಾಪ್ಗೆ ಬಾಕಿಲ್ಲ, ಸೀದಾ ಒಂದೇ ರೋಡಲ್ಲ, ಕಂಟಿನ್ಯೂ ಹಂಗೆ ಚಚ್ಚಾಕತ್ತೆ. 80, 100, 110 ಆ ರೇಂಜ್ ಅದು. ಈಗ ಸ್ವಲ್ಪ ಆಗ ವಿಡಿಯೋ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೊಡೆದಿದೆ. ಅದು ಬಿಟ್ಟರೆ ನಾರ್ಮಲಾಗಿ 100, 110 ಹೊಡ್ಯಾತೀವಿ. ಹುಡುಗರಂತೂ ಫುಲ್ ಜೋಶ್ದಾಗ ಅದಾರ ಅನ್ಕೊಂಡನಿ. ಇಲ್ಲಿ ಇಲ್ಲಿ ಇಲ್ಲ ಬೋದಾನಲ್ಲ ಇವನು ಆಗ್ಲೇ ಸತ್ತ ಬದುಕಿ ಎದ್ದು ಬಂದ. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾನ. ಏನು ಮಾಡ್ಯಾನ ಗೊತ್ತಿಲ್ಲ, ಅಂದ್ರೆ ಸ್ಟಾರ್ಟ್ ಮಾಡ್ತಾನ ಅಂದ್ರೆ ಮಕ್ಕಳದು ಏನಿಲ್ಲ, ಅದು ಬಿಟ್ಟರೆ ಕೆಲಸ ಏನಿಲ್ಲ. ಹೌದಿಲ್ಲ ಹೌದಿಲ್ಲಲೇ? ಯಾ ನಮ್ಮ ಹುಡುಗ ಸ್ವಲ್ಪ ಕನ್ನಡ ಬರಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಸೊ ಇವಾಗ ಕೊಲ್ಲಾಪುರ ಎಂಟ್ರಿ ಅಲ್ಲೇ ಮಾಡೋಗೈತೆ ವಿಡಿಯೋ. ಸ್ವಲ್ಪ ನಾವು ಬ್ಯುಸಿ ಇದ್ವಿ, ಅದಕ್ಕೆ ಮಾಡಲಿಲ್ಲ. ಇನ್ನೊಂದು 2 ಕಿಲೋಮೀಟರ್ಸ್ ಏನಪ್ಪ, ಒಂದು 2 ಕಿಲೋಮೀಟರ್ ಐತಿ. 2 ಕಿಲೋಮೀಟರ್. ಇವತ್ತು ಫ್ರೈಡೇ ಅದ್ರಾಗ ಸ್ವಲ್ಪ ರಶ್ ಇರ್ತದ ಅಂತ ಅನಿಸ್ತತಿ. ಹೋಗಿ ನೋಡಿದ ಮೇಲೆ ಗೊತ್ತು ಅವ್ರಿಗೆ ಎಲ್ಲಿ ಹೆಂಗೆ ಏನೈತಿ ಅಂತಂದು. ರೈಟ್ ತಗೋಬೇಕ, ರೈಟ್. ಸ್ವಲ್ಪ ಟ್ರಾಫಿಕ್ ಐತಿ, ಜನ ಇಲ್ಲಿ ರಿಸ್ಕ್ ಅದಾರ. ಮುಟ್ಟಿದ ಮ್ಯಾಗ ನಾವು ಸಿಗುವ. ಟೆಕ್ನಾಲಜಿ ಅದು.
ನಾವು ನಮ್ಮ ಪಾಡಿ ನಾವು ಹೋಗ್ಬೇಕು. ಶಿವಭೋಜನ ಏನ್ರಿ ಓ ಗಾಡಿ ಈಗ ನಿಂತಾವ ಇಲ್ಲಿ? ಹೇ ಯಾವ್ದ ಸ್ಕೂಲ್ ಐತಿ, ಸ್ವಿಮ್ಮಿಂಗ್ ಪೂಲ್ ನೋಡೋದು. ಈಜ್ ಹೊಡ್ಯಾಕ ಬಂದ್ರ ಜಾಗ ಇರ್ತತಿಲ್ ಮತ್ತೆ ಗಾಡಿಗೆ ಜಾಗ ಇಲ್ಲ. ನಮ್ಮ ಮನುಷ್ಯ 10% ಅದು ಇರೋದು. 10% ಯೂರಿನ್ ಮಿಕ್ಸ್. ಕ್ಲೋರಿನ್ ಅಲ್ಲ ಯೂರಿನ್. 50% ಯೂರಿನ್ 10% ಸ್ಪರ್ಮ್. ಇವ ಮಿಕ್ಕಿಟ್ ಬಿಡ ಮಗ ನೀವು. 25,000 ಅಂತಲೇ ಇದಕ್ಕೆ. ನಾನು ಇಲ್ಲ ಅನ್ನೋದು ನೋಡೀನಿ. ಈ ಮಿರರ್ 25,000 ಅಂತ. ಅದ್ ನೋಡ್ರಿ ಬೋರ್ಡ್ ನಮ್ಮ ಊರಾಗ ಆಗಿದ್ರಿ ಎಲ್ಲ ಲ್ಯಾಂಗ್ವೇಜಾಗ ಬರ್ದು ಕೈ ಬಿಡ್ರ. ಅವ ಹಿಂದಿ ಒಳಗೆ, ಇವ ಯಾಕೋ ಇಂಗ್ಲೀಷ್ ಬರ್ದಾನ. ಮ್ಯಾಕ್ಸಿಮಮ್ ಬೋರ್ಡ್ಗಳೆಲ್ಲ ರೈಟಾ ಲೆಫ್ಟಾ? ಹಿಂದಿ ಕನ್ನಡ ಲೋಗಿ ಕನ್ನಡ ಹಿಂದಿ ನೈ ಮಾಲ್. ಆಂಟಿ ಮಾರೋ ಆಂಟಿ ನೋಡು ಕನ್ನಡ ಮೇ ಬೋಲಾ ಅಲ್ಲೋಗಿ ಸಿಗ್ಬೋದ್ರಿ. ಸೊ ಪಾರ್ಕಿಂಗ್ ಎಲ್ಲ ಸಿಕ್ತು. ಇವಾಗ ನಡ್ಕೊಂಡು ಹೊಂಟಿವಿ. ಎಲ್ಲ ದೂರ ಸಿಕ್ಕತ್ತೆ. ಪಾರ್ಕಿಂಗ್ ಹುಡ್ಕೋದ್ರಾಗ ಸಾಕೈತೆ, ಅದಕ್ಕೆ ವ್ಲಾಗೇ ಮಾಡಿದ್ವಿ. ಇವಾಗ ಹೊಂಟೇವಿ. ಇನ್ನು ಟೆಂಪಲ್ ಎಲ್ಲೈತಿ ಕರೆಕ್ಟಾಗಿ ಗೊತ್ತಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಸಿ ವೇರ್ಸ್ ದ ಟೆಂಪಲ್. ಅಲ್ಲೇ ಇದ್ದಂಗೆ ಐತಿ ನೋಡು. ಬ್ರೋ ಇದೇನಾ ಟೆಂಪಲ್? ಬ್ರೋ ಇದೇನಾ ಟೆಂಪಲ್? ಹೌದು ಬ್ರೋ ಇದೆ. ನಿಮ್ಗೆ ಹೆಂಗೆ ಗೊತ್ತು ಬ್ರೋ? ಬಂದಿದ್ದೀರಾ ಬ್ರೋ ನೀವು? ಇಲ್ಲ, ಇವಾಗೇ ನೋಡ್ತಿರೋದು. ಮತ್ತು ಇದು ಅಂತ ಹೆಂಗೆ ಹೇಳಿದ್ರಿ ಬ್ರೋ ನೀವು? ನೋಡೋಕ್ಕೆ ಚೆನ್ನಾಗಿದೆ. ಕೆಟ್ಟ ಭಾಷೆ ಎಲ್ಲ ಬೈಯೋದು ಬಿಟ್ಟ. ಇಲ್ಲ ಐತಿ. ಸೊ ನಿತ್ಯ ದರ್ಶನ ಫುಲ್ ರಶ್ ಐತಿ. ಅನ್ಕೊಂಡಂಗೆ ಫುಲ್ ರಶ್ ಐತಿ. ಅಲ್ಲಿರ್ತಿದ್ವಿ ನಾವು. ಆರಾಮ ಒಂದೂವರೆ ತಾಸು ಅಂತೂ ನಡೀತೈತಿ. ಬೇಗ ಬಿಟ್ಟಿದ್ದು ಇಲ್ಲರ ಯೂಸ್ ಆಗ್ತಲ್ಲ. ಬೇಗ ಬಿಟ್ಟೆ ಸ್ವಲ್ಪ ಇಲ್ಲರ ಯೂಸ್ ಆಯ್ತು. ಅನ್ಕೊಂಡು ಹೆಂಗಾಗಿತ್ತು ಇವತ್ತು ಫ್ರೈಡೇ ಒಂದು ನೋಡೋಣ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಸೊ ಫೈನಲಿ ಅಲ್ಲಿಂದ ಹಿಡಿದು ಈ ಕಡೆ ತನಕ ಒಂದು ಯಾವ್ದಿರೋ ಮರ. ಸೊ ಒಂದು 9 ಇದ್ವು, 9-10 ಇದ್ವು. ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಆಗಕ್ಕೆ ಬಂತು. 15 ಇವು ಒಂದು 50 ಮಿನಿಟ್ಸ್ ತೊಗೊಂಡ್ವಿ. ಇನ್ನೂ ಟೈಮ್ ತೊಗೊತೈತಿ. ಅಂದರೆ ಅಲ್ಲಿ ಒಳಗೆ ಹೋಗಿ ಬಸ್ಸಿಗೆ ಎಷ್ಟೈತಿ ಗೊತ್ತಿಲ್ಲ. ಅಲ್ಲಿ ಹೋಗಿ ಏನು ಏನಣ್ಣ ಫೋನ್ ಅಲೋ ಇಲ್ಲ. ಸರಿ ಬಂದ್ ಮಾಡ್ತೀವಿ. ಸೊ ಇಲ್ಲಿ ಒಳಗೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ. ಇನ್ನು ಪಾಳೆ ಐತಿ. ಇದು ಕೆಳಗಿಳದಲ್ಲಿ ಮುಂದೆ ಒಳಗೆ ಹೋದೈತಿ. ಇಲ್ಲಿ ನೋಡ್ರಿ ಇವ್ರು ಮಾಸ್ಟರ್ ಫ್ರೆಂಡ್. ಕೋಲೆಲ್ಲ ಒಂದು ಇದ್ರೆ ನಮ್ಮ ನೆಮ್ಮದಿ. ಬರೋಣ ಏನಣ್ಣ? ಅಲ್ಲಿ ಎಂಟ್ರೆನ್ಸ್ ಐತಿ. ಇಲ್ಲಿ ಬಂದ್ವಿ. ಒಳಗೆ ದೇವರಾಣೆ ನನಗಂತೂ ಗೊತ್ತೈತಿ, ಪಕ್ಕ ಬಿಡಂಗಿಲ್ಲ. ಇಲ್ಲೇ ದರ್ಶನ ಮುಗಿಸ್ಕೊಂಡು ಮೇಲೆ ಸಿಗ್ತಾನೆ ಮುಗಿಸಿದ. ಓಕೆ ಬಾಯ್. ಸೊ ಫೈನಲಿ ದರ್ಶನ ಆಯ್ತು ಇಲ್ಲೇ. ಇವಾಗ ಪ್ರಸಾದ ಐತಿ, ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಬ್ರೋ ಒಂದು ಫೋಟೋ ತೆಗಿ. ನಮ್ಮ ಬಾಯ್ಸ್ ಏನೋ ಖರೀದಿ ಮಾಡತ್ತಾರ. 250 ಅಂತ ನೋಡಿ. ಇವಾಗ ಮಾಡೋಣ. ಬಡ ಪ್ರಸಾದ ಮುಗಿಸ್ಕೊಂಡು ಹೋಗೋಣ. ಏನ್ದಿರ ಎಲ್ಲ ಖರೀದಿ ಮಾಡಂತಾರೆ. ಲಕ್ಷ್ಮಿ ಫೋಟೋ, ಲಕ್ಷ್ಮಿ ಖರೀದಿ ಯಾರು ಮಾಡೋಕ್ಕಾಗಲ್ಲ. ಅದನ್ನು ಲಕ್ಷ್ಮಿ ಮನೆಗೆ ಒಯ್ಯ ಅಂತಾರೆ. ಮನೆ ಒಯ್ಯ ಅಂತಾರೆ, ಮನೆಗೆ ಕರ್ಕೊಂಡು ಹೊಂಟಾರ. ಸೊ ಈಗ ಕೊಲ್ಲಾಪುರ ಬಿಟ್ವಿ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ಆನ್ ದಿ ವೇ ಅಂಬೋಲಿ ಆ್ಯಂಡ್ ಸೀದಾ
ಗೋವಾ. ಲೆಟ್ಸ್ ಗೋ. ಇವಾಗ ನಾವು ಅಂಬೋಲಿ ಇವಾಗ ಜಸ್ಟ್ ಟೀ ಕುಡಿದು ಬಿಟ್ವಿ. ಆಲ್ರೆಡಿ ಟೈಮ್ 7:09 ಆಗೈತಿ. ಫುಲ್ ಮಿಸ್ಟೇಕ್ಸ್. ಲಿಟ್ರಲಿ ಹತ್ರ ಝೀರೋ ವಿಸಿಬಿಲಿಟಿನೇ. ಈ ನಮ್ದು LED ಅಂತೂ ಇದರ ವೇಸ್ಟ್. ನಾನು ಮೋಸ್ಟ್ಲಿ ಲಾಸ್ಟ್ ಟೈಮ್ ನಾನು ಧರ್ಮಸ್ಥಳ ವೀಡಿಯೋನ ಎದುರಾಗೆ ಹೇಳಿದ್ದೆ ಅನಿಸುತ್ತೆ. ಇವಾಗ ನೋಡಿ IBM ಹಾಕಿದ್ರೆ ಇವಾಗೇನೋ ಹತ್ರ ಐತಿ ಗಾಡಿ ಕಾಣತ್ತವ, ಇಲ್ಲ ಅಂದರೆ ಕಾಣೋದೇ ಇಲ್ಲ. ಲಿಟ್ರಲಿ ಇವಾಗ ಗಾಡಿ ಹೊಡ್ಯಾಕೆ ಹೆದರಿಕೆ ತದಲಪ್ಪ. ಬೀಜ ಬಾಯಿಗೆ ಅಷ್ಟೇ. ಇವಾಗ ಎಲ್ಲರೂ ಹಿಂಗೆ ಸಾಲಕ್ಕೆ ಹೊಂಟಾರ. ಫಾಗ್ ಇರೋದಕ್ಕೆ ಅವರು ಅಲ್ಲಿ ಒಂದು ಟ್ರಕ್ನೂ ಓವರ್ಟೇಕ್ ಹೊಡ್ಯಕ್ಕೆ ಆಗ್ತಿಲ್ಲ. ಸೊ ಅಲ್ಲಿ ಇವಾಗ ಸದ್ಯಕ್ಕೆ ಇಲ್ಲಿದೆ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಐತದ, ಅಂದರೆ ಅಂಬೋಲಿ ಫಾಲ್ಸ್. ಗಾಡಿಗಳು ಭಾರಿ ಬರಕತ್ತವು. ಹಂಗೆ ಒಂದೆರಡು ಹೆಚ್ಚು ಕಮ್ಮಿ ಕ್ಲಿಪ್ಸ್ ಹಾಕ್ತಾನೆ ಅಷ್ಟೇ. ಅದು ಬಿಟ್ಟರೆ ನಾನೇನು ಮಾಡೋಕ್ಕಾಗಲ್ಲ. ಗೈಸ್ ಇವತ್ತು ನೋಡ್ರಿ, ಮಾಡಲಿಲ್ಲ ನಾವು ಇಷ್ಟೊತ್ತನ ಮಾಡಿದ, ಈಗ ಮಾಡಲಿಲ್ಲ. ನಾ ಹಾರಾಡತ್ಲಿ ಅಲ್ಲಿ ಮುಂದೆ ನನಗೆ ಹಾರಾಡ್ತಿದ್ದವನು. ಅದ ತಡಿ, ಅದು ಲಾರಿ ದಾಟಿದ್ಮೇಲೆ ಫುಲ್ ಹಿಂಗೆ ಸ್ಟ್ರೈಟ್ ಟ್ರಾಫಿಕ್ ಐತಿ. ನಾನ್ ಸೆನ್ಸ್ ಥರ ಹಂಗೆ ಸುಮ್ಮನೆ ಹಾರಾಡತ್ತವ. ಅದಕ್ಕೆ ನಾವಿಬ್ಬರು ಸ್ಲೈಸ್ ಮಾಡತ್ತವ ನಿಮಗೆ ಒಳಗೆ ಇಟ್ಕೊಂಡು. ಮುಂದೆ ನಮ್ಮ ಹುಡುಗಂದೇ ಗಾಡಿ, ಹಿಂದೆ ನಮ್ಮ ಗಾಡಿ. ಇಲ್ಲಿ ನಾವು ಇಲ್ಲಿ ಪ್ರೆಷರ್ ಹಾಕಿದ್ರೆ ಅವನು ಅಲ್ಲಿ ಪ್ರೆಷರ್ ಹಾಕ್ತಾನೆ. ಅವನು ಪ್ರೆಷರ್ಲೆಸ್, ಏನಾದರೂ ಹರ್ಕೋಶ. ಏನು ಮಾಡೋದು ಶಾವಿಗೆ ಅಂತ ಸೆಕೆಂಡ್ ಯಾಕೋ ಆರು ನೋಡ್ದಂತ ಅನ್ಸಿರುತ್ತೆ. ಬಾಳೆಹಣ್ಣು ಚಿಕನ್ ಬರೀ ಇವಾಗ ಅಂಬೋಲಿಯಿಂದ ಇವಾಗ ಅವ್ರದ್ದೆಲ್ಲ ಮುಗೀತು. ಅವನು ಆ ಕಡೆ ಹೋದ. ಇಲ್ಲೊಂದು ಸ್ವಲ್ಪ ಸಿಕ್ಕಿದ್ದ ಅಂದರೆ ಆಟ ಆಡ್ಕೊಂಡು ಹೋಗ್ಬೋದಿತ್ತು ಗೋವಾಗೆ. ಹೋಗ್ಲಿ, ಇವಾಗ ನಾವು ಲೆಫ್ಟಿಗೆ ಗೋವಾಗೆ ತಿರ್ಕೊಂಡಿವಿ. ನೆಕ್ಸ್ಟ್ ನನ್ನ ಕಡೆ ಅಂತೂ ಏನು ಮ್ಯಾಪ್ ಇಲ್ಲ, ಸುಮ್ಮನೆ ಹೊಡ್ಯಾತೀನಿ. ಲೈಟ್ಗಳು ಮಾತ್ರ ಸೈಕ್ ಹಾಕೊಂಬರ್ತಾರೆ ಜನ. ರೋಡು ಸೂಪರ್ ಡೂಪರ್ ಅದಾವು. ವಾವ್, ಬ್ಯೂಟಿಫುಲ್. ಈ ಗಾಡಿ ಐತಲ್ಲ, ಇವಾಗ ಹಿಂಗೆ ಎತ್ತಲ್ಲ, ಇದೇ ಜಾಗಕ್ಕೆ CNG ಇರ್ಬೇಕಾಯ್ತು. ಸೆಕೆಂಡ್ ಗೇರ್ನಾಗ ಹೇಳ್ತಿರಲಿಲ್ಲ. ಫಸ್ಟ್ದಾಗೆ ಇದಿಷ್ಟು ಹತ್ತಿಸಿ ಆಮೇಲೆ ಸೆಕೆಂಡ್ ಹಾಕ್ಬೇಕು. ಇದನ್ನು ನಾನು ಪರ್ಸ್ನಲ್ ಆಗಿ ವಾಯ್ನಾಡಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೀನಿ. ಕದ್ದನಂ ಮಾಡಿಸ್ತದೆ.
ಸೊ ಮುಂಬೈ ಗೋವಾ ಹೈವೇಕ್ ಅಂದ್ರೆ ಮಹಾರಾಷ್ಟ್ರ ಸೈಡ್ ಬರ್ತದಲ್ಲ ಆ ಹೈವೇಕ್ ರೀತಿಗೆ ಇಲ್ಲಿ ಹಂಗ ಬಾಯ್ಸ್ ಚಿಲ್ ಮಾಡೋಣ ಅಂತ ನಿಂತ್ಕೊಂಡ್ರೆ ಏನೋ ಕುಣಿತಾರಂತ ಕುಣಿದಿದ್ದು ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ ಇಷ್ಟೊತ್ತನ ಬರೀ ಸ್ಪೀಕರ್ ಇಲ್ಲ ಬಂದ್ರ ಎಲ್ಲೆಲ್ಲ ಸ್ಪೀಕರ್ So guys, we are finally in Goa with our boys. Boys, how is that joke? ಧನುಷ್ ಬಿಜಿ ಇದಾರೆ ಬಿಡ್ರಿ ಈ ಕಡೆ ಎಲ್ಲ. ಧನುಷ್ ನಿನಗೆ ಯಾರ ಏನೋ ಕೇಳಕ್ ಬಂದಿದ್ರಲ್ಲ ನಂಗೆ ಯಾರು ಏನು ಕೇಳಿಲ್ಲ. ಸರ್ ರೂಮ್ ಚಾಯಿ ಅದಕ್ಕೆ ಸಾಕತ್ತೀವು ಗೈಸ್ ಸಾಯದ್ರಾಗ ಬಂದ ಬರೇ ನೋಡಿ ಗೈಸ್ ಬರೀ 5 ನಿಮಿಷದಾಗ ಬರ್ತೈತ್ಲಿ ಇಲ್ಲೇ ನಿಯರ್ ಐತೆ ಹಬ್ಬದ. ಸೊ ಗೈಸ್ ನಿನ್ನೆ ಇದು ರೂಮ್ ಇದೊಂದು ಆ ಕಡೆ ಒಂದು ತೊಗೊಂಡಿದ್ವಿ ಹೊರಗೆ ಹಿಂಗೈತಿ. ನಿನ್ನೆ ರಾತ್ರಿ ಮಾಡೋಕ್ಕೋಲಿಲ್ಲ ಇದು ಹುಡುಕಿ ಎಲ್ಲ ಮುಗಿಸೋದ್ರಾಗ ನಮ್ಮ ಹುಡುಗರು ಒಂದು ಬುಕ್ ಮಾಡಿದ್ರೆ ಅವ್ರೇನೋ ಕೊಡಲ್ಲ ಅಂತಂತ ಅದಕ್ಕೆ ಈಗ ಸದ್ಯ ಒಂದು ಅರ್ಧ ಕೊಟ್ಟು ಸ್ಟೇ ಮಾಡಿದ್ವಿ. ಎಪ್ಪಡ್ರ ಈಗ ನೆಕ್ಸ್ಟ್ ಯಾವ್ದಾರ ಒಂದು ಹುಡುಕಿ ಈಗ ಸದ್ಯ ಯಾವ್ದು ಹುಡ್ಕಂಗಿಲ್ಲ ಮೊದಲು ಬೀಚ್ ಗೀಚ್ ಅಡ್ಡಾಡ್ಕೊಂಡು ಬಂದ ಆಮೇಲೆ ಯಾವ್ದಾರ ಸ್ಟೇ ನೋಡೋಣ ಏನೇ ಮತ್ತೆ ಹೌದಿಲ್ಲ.